ಮಾನ್ಯ ಅಧ್ಯಕ್ಷರೇ, 126ನೇ ಪ್ರಶ್ನೆಯನ್ನು ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ ಕೇಳ್ಕೊಳ್ತೀನಿ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಸಿಗಂದೂರು ಕ್ಷೇತ್ರ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ಕೇಳಿದ್ದೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರೀಯ ಪೊಲೀಸು ಆಯೋಗದ ಪ್ರಕಾರ, ಮಾನದಂಡದ ಪ್ರಕಾರ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಾಹೇಬ್ರ ಹತ್ರ ಈಗಾಗಲೇ ಒಂದು ಚರ್ಚೆ ಮಾಡಿದ್ದೀನಿ ನಾನು. ಆದರೆ ಅಲ್ಲಿ ಸಿಗಂದೂರು ಸೇತುವೆ ಆಗಿಬಿಟ್ಟಿದೆ. ಇವಾಗ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಸಮಸ್ಯೆ ಭಾಳ ಹೆಚ್ಚಾಗಿದೆ ಸಾಹೇಬ್ರೆ. ಆದರೆ ಏನಾಗಿದೆ, ನಮಗೆ ಅಲ್ಲಿಂದ ಕಾರ್ಗಲ್ಲಿಂದ ಸ್ಟೇಷನ್ ಇರೋದು 80 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಯಿಂದ ಬರಬೇಕಾದ್ರೆ ಏನಾದ್ರು ಗಲಾಟೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಹೊಣೆಗಾರಿಕೆ ಆಗ್ತಾರೋ ಅನ್ನೋ ಪ್ರಶ್ನೆ ಇದೆ. ಸಾಹೇಬರು ಗಮನದಲ್ಲಿ ಬಂದಿದೆ, ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಇದು ಸಮಸ್ಯೆ ಇದೆ. ತಾವು ಗೊತ್ತಿದೆ ಸಿಗಂದೂರು ಕ್ಷೇತ್ರ ಯಾವ ಮಟ್ಟದಲ್ಲಿದೆ ತಮಗೆ ಗೊತ್ತಿದೆ. ಅದ್ರ ಮೇಲೆ ಒಳ್ಳೆಯ ಒಂದು ಸೇತುವೆ ಬೇರೆ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ಸೆಲ್ಫಿ ತಗೊಳಕ್ ಬರೋದು, ಇನ್ನೊಂದು ತಗೊಳಕ್ ಬರೋದು. ಮೊನ್ನೆ ಒಬ್ಬ ಹಾರಕ್ಕೂ ಹೋಗಿದ್ದ ಸೇತುವೆಯಲ್ಲಿ, ಯಾರೋ ಉಳಿಸಿದ್ದಾರೆ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ. ಮುಳುಗಡೆ ಸಂತ್ರಸ್ತರು, ಶರಾವತಿ ನದಿ ಮುಳುಗಡೆ ಆಗಿ ಇಷ್ಟು ವರ್ಷಗಳ ಅಲ್ಲಿದ್ದಂಥವ್ರು ಇವತ್ತು ಅವ್ರಿಗೆ ಒಂದು ಸೇತುವೆ ಆಗಿದೆ, ಇವಾಗ ಒಂದು ಪೊಲೀಸ್ ಸ್ಟೇಷನ್ ಕೇಳುತ್ತಾ ಇದ್ದಾರೆ. ದಯವಿಟ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೋಪಾಲ್ ಕೃಷ್ಣ ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಕೂಡ ಮಾತನಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಾನ್ಯ ಅಧ್ಯಕ್ಷರೇ, ಕರೂರು ಹೋಬಳಿಯಲ್ಲಿ ಶರಾವತಿ ಹಿನ್ನೀರು ಅದು ಮಾನ್ಯ ಗೋಪಾಲ್ ಕೃಷ್ಣ ಅವರು ಭಾಳ ಆಸಕ್ತಿಯನ್ನು ತಗೊಂಡು ಅಲ್ಲಿಗೆ ಒಂದು ಬ್ರಿಡ್ಜ್ ಮಾಡಿಸಿದ್ದಾರೆ. ಆ ಬ್ರಿಡ್ಜು ಮಾಡಿಸಿದ ಮೇಲೆ ಈ ಸಿಗಂದೂರು ದೇವಸ್ಥಾನ ಏನಿದೆ ಅದು ಭಾಳ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ಆ ಚೌಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಭಾಳ ಜನ ಹೋಗ್ತಾರೆ. ಆ ಬ್ರಿಡ್ಜ್ ಆದಮೇಲಂತೂ ಸಾವಿರಾರು ಜನ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಅಲ್ಲಿ ಒಂದು ಔಟ್ಪೋಸ್ಟ್ ಇದೆ. ಆ ಔಟ್ಪೋಸ್ಟನ್ನು ಮೇಲ್ದರ್ಜೆಗೇರಿಸಿ ರೆಗ್ಯುಲರ್ ಸ್ಟೇಷನ್ ಮಾಡಿಕೊಡಿ ಅಂತೇಳಿ ಅವರು ಹೇಳ್ತಿದ್ದಾರೆ. ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳು ಕಾನೂನಿನ ಚೌಕಟ್ಟಲ್ಲೇ ಉತ್ತರ ಕೊಡಬೇಕು. ಈಗ ನ್ಯಾಷನಲ್ ಪೊಲೀಸು ಮಾನದಂಡಗಳೇನಿದ್ದಾವೆ, ಈಗ 75ರಿಂದ 150 ಕಿಲೋಮೀಟ್ರ್ ರೇಡಿಯಸ್ ಇರಬೇಕು, 300 ಅಪರಾಧಗಳಿರಬೇಕು, 50,000ದಿಂದ 60,000 ಪಾಪ್ಯುಲೇಷನ್ ಇರಬೇಕು ಅಂತೇಳಿ ಮಾನದಂಡಗಳನ್ನು ನಮ್ಮ ಅಧಿಕಾರಿಗಳು ಯಾರು ಮಾಡಿಲ್ಲ, ಕೇಂದ್ರದಲ್ಲೇ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರದ್ದೇನು ತಪ್ಪಿಲ್ಲ ಗೋಪಾಲ್ ಕೃಷ್ಣ ಅವರೇ. ಆದರೆ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಆ ಮಾನದಂಡಗಳನ್ನು ನೋಡಿ ತಗೋಬೇಕಾಗ್ತದೆ. ಆದರೆ ಇತ್ತೀಚೆಗೇನು ಜಾಸ್ತಿ ಜನ ಬರ್ತಾ ಇದ್ದಾರೆ, ಸಾವಿರಾರು ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಅಂಥೇಳಿ ಏನು ನಮಗೂ ಕೂಡ ರಿಪೋರ್ಟ್ ಇದೆ. ಅದನ್ನು ಪುನರ್ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು, ಯಾಕೆಂದರೆ ಈಗ ಬಡ್ಜೆಟ್ಟು ಬರ್ತಾ ಇದೆ, ಆ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿಕೊಂಡು ಇದನ್ನು ಯಾವ ರೀತಿ ಈ ರಾಷ್ಟ್ರೀಯ ಮಾನದಂಡ ಏನಿದೆ ಅದನ್ನು ಒಂದಿಷ್ಟು ಸಡಿಲ ಮಾಡಿ ಕೊಡೋದಕ್ಕಾಗುತ್ತೆ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ಮಾನ್ಯ ಅಧ್ಯಕ್ಷರು. ಧನ್ಯವಾದಗಳು ಸರ್.